ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೊಂಡಿದ್ದೀನಿ. ಸೊ ಎಲ್ಲಿ ಬಂದ್ಬಿಟ್ಟಿದ್ದೀನಪ್ಪ, ಯಾವುದೋ ಹಳ್ಳಿಗೆ ಹೋಗ್ಬಿಟ್ಟಿದ್ದೀನಿ ಅಂತೇಳಿ ಅನ್ಕೋಬೇಡಿ. ಇದು ನಮ್ಮ ತೋಟಕ್ಕೆ ಬಂದಿದ್ದೀನಿ. ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಒಂದು 10 to 15 ಡೇಸಿಂದ ಮಳೆ ಆಗ್ತಾನೆ ಇದೆ. ಸೊ ಮಳೆ ಆಗ್ತಿರೋದ್ರಿಂದ ಗಿಡಕ್ಕೆಲ್ಲ ನೀರು ಹಾಕೋದಕ್ಕೆ ತೋಟದ ಕಡೆ ನಾನು ಬಂದೇ ಇರಲಿಲ್ಲ. ಒಂದು 20 ದಿನ ಏನೋ ಆಯಿತು ಅನಿಸುತ್ತೆ. ಹೇಗೂ ಮಳೆ ನೀರು ಬೀಳ್ತಾ ಇದೆಯಲ್ವ ಅಂದ್ಬಿಟ್ಟು ಅದಕ್ಕೆ ಇವತ್ತು ನನ್ನ ಮಗನ ಸ್ಕೂಲಿಂದ ಕರ್ಕೊಂಡು ಬಂದುಬಿಟ್ಟು ನಾವು ಇರೋ ತೋಟ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಬಿಸಿಲು ಹೇಗಿದೆ ಏನು ಅಂತ ನೋಡ್ಕೊಂಡು ಬರೋಣ ಅಂಥೇಳಿ ಬಂದಿದ್ದೀನಿ. ಫುಲ್ಲು ಹುಲ್ಲೆಲ್ಲ ಬೆಳೆದ್ಬಿಟ್ಟಿದೆ. ಮತ್ತು ನಮ್ಮ ಗಿಡ ನೋಡ್ಬೋದು ಎಷ್ಟು ಹೈಟ್ ಆಗಿದೆ ಅಂಥೇಳಿ. ಸೊ ನನಗಿಂತ ಹೈಟ್ ಆಗಿಬಿಟ್ಟಿದೆ ನಮ್ಮ ಗಿಡ. ನಾನು ಹಿಂದಿನ ವ್ಲಾಗಲ್ಲೆಲ್ಲ ನೋಡಿದ್ರೆ ನೋಡ್ಬೋದು ಇಷ್ಟು ಚಿಕ್ಕದಾಗಿತ್ತು ಗಿಡಗಳು. ಸೊ ಅಲ್ಲಿದೆಯಲ್ಲ, ಸೊ ಅಷ್ಟಿತ್ತು ಗಿಡಗಳು ನಮ್ಮದು. ಈಗ ನನಗಿಂತ ಹೈಟಾಗಿ ಬೆಳ್ಕೊಬಿಟ್ಟಿದೆ. ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ನಾವು ಏನೇ ಬೆಳೆಸಿದ್ರು ಏನೇ ಮಾಡಿದ್ರೂ ಅದರದ್ದು ಪ್ರತಿಫಲ ಸಿಕ್ಕಿದಾಗ ಆಗುವಂಥ ಖುಷಿ ತುಂಬಾ ಇದು. ಒಂದು ಕೆಲಸ ಆಗಲಿ ಒಂದು ಏನೇ ಆಗಲಿ ಅದರದ್ದು ಪ್ರತಿಫಲ ಸಿಕ್ಬಿಟ್ರೆ ಎಷ್ಟು ಖುಷಿ ಆಗುತ್ತಲ್ವ. ಸೊ ನೋಡ್ಬೋದು ಇನ್ನು ಬಾಳೆಗೊನೆ ಎಲ್ಲ ಬಿಟ್ಟಿಲ್ಲ. ಸೊ 1 ವರ್ಷ ಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ, ಯಾಕೆಂದರೆ ಯಾವತ್ತೂ ನಾನು ಬಾಳೆ ಗಿಡನೆಲ್ಲ ಬೆಳೆಸಿರಲಿಲ್ಲ. ಸೊ ಏನೂ ಐಡಿಯಾ ಇಲ್ಲ ನನಗೆ ಅದ್ರ ಬಗ್ಗೆ. ನೋಡೋಣ, ನಾನು ಅಂದ್ಕೊಂಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬದಷ್ಟರಲ್ಲಿ ಬರ್ಬೋದು ಬಾಳೆ ಗೊನೆ ಅಂತ. ಸೊ ಹಸ್ಬೆಂಡ್ ಹೇಳ್ತಾರೆ ಇಲ್ಲ, ಇನ್ನು ಟೈಮ್ ಬೇಕು ಅಂತ ಹೇಳ್ತಾರೆ. ನೋಡೋಣ ಅಂದ್ಕೊಂಡಿದ್ದೀನಿ. ನಾನು ಬಂದರೆ ಒಳ್ಳೆಯದು. ಅದ್ರ ಜೊತೆಗೆ ಚಿಕ್ಕ ಚಿಕ್ಕ ಗಿಡಗಳು ಕೂಡ ಬಂದಿದೆ. ನಾನು ಆಮೇಲೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸೊ ಅದ್ರ ಕೆಳಗಡೆ ಒಂದು ಚಿಕ್ಕ ಚಿಕ್ಕ ಗಿಡಗಳು ಕೂಡ ಬಂದಿದೆ. ಯಾರಾದರೂ ಪೂಜೆ ಗೀಜೆ ಮಾಡಿದ್ರೆ ಅವರಿಗೆ ಕಟ್ ಮಾಡಿಕೊಟ್ರೆ ಆಗುತ್ತೆ ಅಂದ್ಬಿಟ್ಟು ನಾವು ಹಾಗೆ ಬಿಟ್ಟಿದ್ದೀವಿ. ಸೊ ಅದನ್ನು ಚಿಕ್ಕಪ್ಪ ಹೇಳ್ತಾಯಿದ್ರು, ಅಂದರೆ ನಮ್ಮ ಮನೆಯವ್ರು ಚಿಕ್ಕಪ್ಪ, ತೆಗೆದ್ಬಿಟ್ಟು ಬೇರೆ ಕಡೆ ನೆಟ್ಟರೆ ಅದು ಕೂಡ ಬರುತ್ತೆ ಅಂತ ಹೇಳ್ತಾಯಿದ್ರು. ನೋಡೋಣ, ಈಗ ಮಳೆ ಎಲ್ಲ ನಿಂತಿದೆ ಅಲ್ವಾ. ಸೊ ಇವಾಗ ಏನಾದರೂ ಫುಲ್ಲು ಹುಲ್ಲೆಲ್ಲ ಬೆಳ್ಕೊಂಡಿದೆ, ಅದೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಏನು ಗಿಡಗಳು ಹಾಕಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ರೋಸ್ ಗಿಡ ಇದೆ, ಜೊತೆಗೆ ಏನು ಗಿಡ, ಪುದೀನ ಗಿಡ ಹಾಕಿದೆ, ಅದು ಕೂಡ ಚೆನ್ನಾಗಿ ಬಂದಿದೆ. ಸೊ ಎಲ್ಲ ಆದಮೇಲೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ತುಂಬ ಗಿಡಗಳು ಹಾಕಬೇಕು ಅಂತ ಇದೆ ಮನಸ್ಸಲ್ಲಿ. ಬಟ್ ಇಲ್ಲಿ ನೀರಿಗೆ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಯೋಚನೆ ಮಾಡ್ತೀವಿ ನಾವು. ನೋಡೋಣ ಯಾವುದಾಗುತ್ತೆ, ಹೇಗೆ ಹಾಗೆ ಮಾಡೋಣ. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ಬಿಡ್ತೀನಿ ನಾನು, ನೋಡಿ. ಸೊ ನೋಡ್ಬೋದು ಪುದೀನ ಗಿಡ ಮೊದಲೆಲ್ಲ ಚಿಕ್ಕ ಚಿಕ್ಕದಾಗಿತ್ತು, ಈಗ ಫುಲ್ ಸ್ಪ್ರೆಡ್ ಆಗಿದೆ ಮತ್ತು ಉದ್ದ ಕೂಡ ಬಂದಿದೆ. ಅದಾದಮೇಲೆ ಪಪ್ಪಾಯ ಗಿಡದಲ್ಲಿ ಪಪ್ಪಾಯ ಕೂಡ ಬಿಟ್ಟಿದೆ, ಒಂದೇ ಒಂದು ಪಪ್ಪಾಯ. ಸುತ್ತ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಬೆಳ್ಕೊಂಡಿದೆ, ಮಳೆ ಬಂದಿದೆಯಲ್ಲ ಅದಕ್ಕೋಸ್ಕರ. ನೋಡ್ಬೋದು ನಮ್ಮ ಗಿಡಗಳು ಎಷ್ಟು ಉದ್ದ ಆಗಿದೆ ಅಂಥೇಳಿ. ಸೊ ಕೊನೆಯಲ್ಲಿರೋವಂಥ 3 ಗಿಡಗಳು ಹಾಗೆ ಚಿಕ್ಕದಾಗೇ ಇದೆ. ಅದ್ರ ಜೊತೆಗೆ ಈ ಥರ ಚಿಕ್ಕ ಚಿಕ್ಕ ಗಿಡಗಳು ಕೂಡ ಬರ್ತಾ ಇದೆ. ಸೊ ಇಲ್ಲಿರೋದು ಬಂದು ಸಾವಂತಿಗೆ ಗಿಡ, ಈಗ ಚಿಗುರ್ತಾ ಇದೆ ಹೊಸದಾಗಿ. ಸೊ ಮೊದಲೆಲ್ಲ ಅದು ಹೂವು ಬಿಟ್ಟು ಅದಾದಮೇಲೆ ಮತ್ತೆ ಅದರಲ್ಲೇ ಚಿಗುರ್ತಾ ಇರೋದು. ಇದು ಬಂದು ರೋಸ್ ಗಿಡ. ಸೊ ಅದರ ಮಧ್ಯದಲ್ಲಿ ಒಂದು ಸೀಬೆಕಾಯಿ ಗಿಡ ಬೆಳ್ಕೊಳ್ತಾ ಇದೆ, ನೋಡ್ಬೋದು. ಜೊತೆಗೆ ನಿಂಬೆಹಣ್ಣಿನ ಗಿಡ ಕೂಡ ಅಲ್ಲಿ ಬೆಳೀತಾ ಇದೆ. ಸೊ ಬೇಗ ನಿಂಬೆಹಣ್ಣಿನ ಗಿಡ ದೊಡ್ಡದಾಗ್ಬಿಟ್ಟು ನಿಂಬೆಹಣ್ಣೆಲ್ಲ ಬಿಡಲಿ ಅಂತೇಳಿ ಅನ್ಕೋತೀನಿ. ಯಾಕೆ ಅಂತ ಹೇಳಿದ್ರೆ ಒಂದು ನಿಂಬೆಹಣ್ಣಿಗೆ 10 ರೂಪಾಯಿ ಕೊಟ್ಟೆಲ್ಲ ತರಬೇಕು. ಅದಕ್ಕೆ ತೋಟ ಎಲ್ಲ ನೋಡ್ಕೊಂಡು ಮನೆಗೆ ಬಂದ್ವಿ. ಇವಾಗ ನನ್ನ ಮಗ ಫ್ರೆಶ್ ಅಪ್ ಹಾಕೋಕ್ಕೆ ಹೋಗಿದ್ದಾನೆ. ಸೊ ಅವ್ನು ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಹಾಕ್ಕೊಡ್ಬೇಕು. ಬೆಳಗ್ಗೆ ತಿಂಡಿಗೆ ನಾನು ಚಪಾತಿ ಮಾಡಿದ್ದೆ. ಸೊ ಅದು ಚಪಾತಿ ಅಲ್ಲ, ಚಿತ್ರಾನ್ನ ಮಾಡಿದ್ದೆ. ಯಾಕೋ ಚಪಾತಿನೇ ಇಟ್ಕೊಂಡಿದ್ದೀನಿ ಆವಾಗಲಿಂದ. ಸೊ ಫುಲ್ಲು ಸ್ವೆಟ್ ಆಗಿಬಿಟ್ಟಿದೆ. ಬಿಸಿಲು ಎಷ್ಟಿದೆ ಇವತ್ತು ಅಂತ ಹೇಳಿದ್ರೆ ನಡ್ಕೊಂಡು ಬರೋ ಅಷ್ಟೇ ಸುಸ್ತಾಗ್ಬಿಡ್ತು. ಸೊ ತಿಂಡಿಗೆ ಚಿತ್ರಾನ್ನ ಮಾಡಿದೆ, ಅದೇ ಇದೆ. ಚಿತ್ರಾನ್ನ ಹಾಕೊಟ್ಬಿಟ್ಟು ಅದಾದಮೇಲೆ ಸಂಜೆಗೆ ಏನಾದ್ರು ಸಾಂಬಾರು ಮಾಡ್ಕೊಳ್ಳೋದಾಯಿತು. ಹಾಗೆ ತೋಟದಲ್ಲಿ ನೋಡ್ಕೊಂಡು ಬಂದಲ್ಲ. ಇಲ್ಲಿ ನಮ್ಮ ಮನೆಯಲ್ಲೂ ಕೂಡ ನಾನು ಪಾಟ್ನಲ್ಲಿ ಹಸಿಮೆಣಸಿನ್ಕಾಯಿ ಗಿಡ ಮತ್ತು ಕ್ಯಾಪ್ಸಿಕಮ್ ಗಿಡ ಎಲ್ಲ ಹಾಕಿದೆ, ವಿಳ್ಯದೆಲೆ ಎಲ್ಲ ಹಾಕಿದೆ. ಸೊ ಅದು ಕೂಡ ಚೆನ್ನಾಗಿ ಬಂದಿದೆ. ಹಸಿಮೆಣಸಿನ್ಕಾಯಿ ಕಾಯಿ ಬಿಟ್ಟಿದೆ. ಕ್ಯಾಪ್ಸಿಕಮ್ ಒಂದು ಚಿಕ್ಕ ಚಿಕ್ಕ ಕಾಯಿಗಳ ಥರ ಆಗಿದೆ. ಅದೇನು ದೊಡ್ಡದಾಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಚಿಕ್ಕ ಚಿಕ್ಕದಾಗಿ ಕಾಯಿ ಥರ ಬಿಟ್ಟಿದೆ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ ಏನೇ ಇದ್ದು ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಬೋದು. ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಬನ್ನಿ ಇವಾಗ
ಹಸಿಮೆಣಸಿನ್ಕಾಯಿ ತೋರಿಸ್ತೀನಿ ನಮ್ಮ ಗಿಡದಲ್ಲಿ ಬಿಟ್ಟಿರೋದು. ನನ್ನ ಮಗಳು ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾನೆ, ಅದಕ್ಕೆ ನಾಚಿಕೊಂಡು ಕೆಳಗಡೆ ಕುತ್ಕೊಂಡಿದ್ದಾನೆ. ಸೊ ಬೇಗ ಕೈಕಾಲೆಲ್ಲ ತೊಳ್ಕೊಂಡು ಬಟ್ಟೆ ಎಲ್ಲ ಚೇಂಜ್ ಮಾಡು. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಇದೆ ಅಂತ. ಇದು ಬಂದು ಕ್ಯಾಪ್ಸಿಕಮ್ ಗಿಡ. ಇದು ಸೊ ಬೀಜ ಹಾಕಿದ್ದು ನಾನು ನೋಡ್ಬೋದು. ಚಿಕ್ಕ ಚಿಕ್ಕ ಕಾಯಿ ಥರ ಬಿಟ್ಟಿದೆ, ಬಟ್ ಅದೇನು ದೊಡ್ಡದಾಗುತ್ತೋ ಇಲ್ವೋ ಗೊತ್ತಿಲ್ಲ ನಮಗೆ. ಈ ಹಸಿಮೆಣಸಿನ್ಕಾಯಿ ಮಾತ್ರ ಕಾಯಿ ಬಿಟ್ಟಿದೆ, 2 ಕಾಯಿ ಬಿಟ್ಟಿದೆ. ಸೊ ಇದನ್ನು ಕೂಡ ತೋಟಕ್ಕೆ ಹಾಕ್ಬಿಡೋಣ ಅಂದ್ಕೊಂಡಿದ್ದೀವಿ, ಚೆನ್ನಾಗಿ ಬಿಡ್ಬೋದೇನೋ ಅಂತ ನೋಡೋಣ. ಇದು ಕ್ಯಾಪ್ಸಿಕಮ್ ನೋಡಿ, ಎಷ್ಟೊಂದು ಸಣ್ಣ ಸಣ್ಣ ಕಾಯಿ ಬಿಟ್ಟಿದೆ, ಬಟ್ ಇದು ದಪ್ಪ ಆಗುತ್ತೆ ಇಲ್ವಾ, ಅದು ಚಿಕ್ಕ ಪಾಟಲ್ಲಿ ಇರೋದ್ರಿಂದ ಆಗೋ ಡೌಟೆ. ನೋಡೋಣ. ಇದು ಬಂದು ಮನಿ ಪ್ಲ್ಯಾಂಟ್. ಸೊ ಈಗ ಅವನಿಗೆ ಊಟಕ್ಕೆ ಹಾಕೊಟ್ಬಿಟ್ಟು ಆಮೇಲೆ ನಾನು ನಿಮಗೆ ಸಿಗ್ತೀನಿ ಎಲ್ಲರಿಗೂ. ಊಟ ಎಲ್ಲ ಆಯಿತು. ಸೊ ನೈಟ್ ಸಾಂಬಾರಿತ್ತು, ಬೇಳೆ ಸಾಂಬಾರು. ಸೊ ನಾನು ನನ್ನ ಮಗ ಇಬ್ಬರು ಅದನ್ನೇ ಹಾಕ್ಕೊತಿದ್ವಿ. ಅವನು ಚಿತ್ರಾನ್ನ ಬೇಡ ಅಂತ ಹೇಳ್ದ, ಅದಕ್ಕೆ ಸಂಜೆ ಏನಾದರೂ ಸಾಂಬಾರು ಮಾಡೋದಿದ್ರೆ ಮಾಡ್ತೀನಿ. ಅದ್ರ ಜೊತೆಗೆ ನನ್ನ ಮಗ ಅವನು ಕುತ್ಕೊಂಡು ಇವಾಗ ಹೋಮ್ವರ್ಕ್ ಬರ್ಕೊಳ್ತಾ ಇದ್ದಾನೆ. ಕೂದಲು ನೋಡಿ ಹೆಂಗೆ ಸರಿ ಮುಕ್ಕೋತಾನೆ ಕನ್ನಡಿ ಥರ. ಸೊ ಊಟ ಎಲ್ಲ ತಿಂದ್ಬಿಟ್ಟು ಹೋಮ್ವರ್ಕ್ ಎಲ್ಲ ಬರೆದ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಹೇಳಿದೆ. ಇವತ್ತು ಅವನಿಗೆ ಯಾವುದೇದು ಮ್ಯಾಥ್ಸ್, ಹಿಂದಿ ಮತ್ತು ಇಂಗ್ಲೀಷ್ 3 ಸಬ್ಜೆಕ್ಟ್ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಸೊ ಅದನ್ನೇ ಅವ್ನು ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ಸೊ ನಾನು ಬಂದು ಏನು ಮಾಡ್ತಾಯಿದ್ದೀನಿ ಅಂಥೇಳಿ ನಿಮ್ಗೆ ತೋರಿಸ್ತೀನಿ. ಒಂದು ನಿಮಿಷ. ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೀ ಟೈಮ್ ಇದ್ದಾಗ ನಾನು ಮನೆಯಲ್ಲಿ ಮಾಡುವಂಥ ಕೆಲಸ ಇದು. ಸೊ ಯಾರೇ ಆಗಲಿ ಆ ಮನೆಯಲ್ಲಿ ಫ್ರೀ ಆಗಿದ್ದಾಗ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಸಿಗುತ್ತೆ ಮಾಡ್ಬೋದು ಅಂತ ಹೇಳಿದ್ರೆ ಖಂಡಿತ ಮಾಡ್ಬೋದು. ಅದರಲ್ಲಿ ಏನೂ ತಪ್ಪಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಸೊ ಅದರಲ್ಲಿ ಏನು ಚಿಕ್ಕದಾಗೋದಾಗಲಿ ಏನೂ ಇಲ್ಲ, ತಪ್ಪಿಲ್ಲ. ಸೊ ನಾನು ಎಲ್ಲ ಕೆಲಸ ಎಲ್ಲ ಮುಗಿದಿರುತ್ತಲ್ವ ಈಗ ಅವ್ನು ಸ್ಕೂಲಿಗೆ ಹೋಗೋಕೆ ಸ್ಟಾರ್ಟ್ ಮಾಡೋದ್ಮೇಲೆ ಅಂತೂ ಫುಲ್ಲು ಎಲ್ಲ ಕೆಲಸ ನಮ್ಮದು 10:30 ಅಷ್ಟರಲ್ಲೆಲ್ಲ ಮುಗಿದೋಗಿರುತ್ತೆ. ಅದಾದಮೇಲೆ ನಾನು ಫ್ರೀಯಾಗೇ ಇರ್ತೀನಿ. ಸೊ ಅದಕ್ಕೋಸ್ಕರ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ. ಸೊ ಏನು ಕೆಲಸ ಅಂತ ಹೇಳ್ತೀನಿ. ಇದು ಬಂದು ಇಲ್ಲಿ ಗಾರ್ಮೆಂಟ್ಸ್ನಲ್ಲಿ ಪ್ಯಾಂಟ್ ಪೀಸ್ಗಳನ್ನೆಲ್ಲ ಹೊಲಿತಾರಲ್ವ. ಸೊ ನಾವಿರೋದು ಏರಿಯಾ ಬಂದು ಸುತ್ತಮುತ್ತ ಎಲ್ಲ ಫ್ಯಾಕ್ಟ್ರಿ ಇರೋದೆ. ಸೊ ಎಲ್ಲರೂ ಅಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಅಂದರೆ ಹೆಚ್ಚಾಗಿ ಗಾರ್ಮೆಂಟ್ಸ್ಗಳೇ ಇರೋದು. ಸೊ ನಾನು ಅಲ್ಲೋಗಿ ಕೆಲಸ ಮಾಡೋದಕ್ಕಾಗಲ್ಲ, ಯಾಕಂತಂದರೆ ಮನೆ ಕೆಲಸ ಮತ್ತು ನನ್ನ ಮಗನೆಲ್ಲ ನೋಡ್ಕೊಳ್ಬೇಕು. ಆ ಟೈಮಲ್ಲಿ ನನಗೆ ಇವಾಗ ಕೆಲಸ ಎಲ್ಲ ಮುಗಿದು ಫ್ರೀಯಾಗಿರ್ತೀನಿ. ಸೊ ಆ ಫ್ರೀ ಟೈಮಲ್ಲಿ ನಾನು ಈ ಕೆಲಸನ ಮಾಡ್ತೀನಿ ಮನೆಯಲ್ಲಿ. ಇಷ್ಟೇ ಮಾಡ್ತೀನಿ ಇಂತಿಷ್ಟೇ ಮಾಡ್ತೀನಿ ಅಂತೇನಿಲ್ಲ, ನನಗೆ ಹೇಗಾಗುತ್ತೆ ಯಾವ ಥರ ಆಗುತ್ತೆ ನಾನು ಆ ರೀತಿ ಮಾಡ್ಕೊಂಡು ಹೋಗ್ತೀನಿ. ಸೊ ಇದು ಒಂದು ಪ್ಯಾಂಟ್ ಪೀಸ್. ಇದು ಇದರಲ್ಲಿ ಸ್ಟಿಚ್ ಮಾಡುವಾಗ ದಾರಗಳನ್ನೆಲ್ಲ ಬಿಟ್ಬಿಟ್ಟಿರ್ತಾರೆ. ಸೊ ಆ ದಾರನೆಲ್ಲ ನಾನು ಟ್ರಿಮ್ ಮಾಡಿ ಕೊಡ್ತೀವಿ. ಸೊ ನಾನೇ ಅಂತಲ್ಲ, ಇಲ್ಲಿ ಸುತ್ತಮುತ್ತ ಎಷ್ಟೋ ಜನ ಬಂದೆಲ್ಲ ತೊಗೊಂಡು ಹೋಗ್ತಾರೆ. ಟ್ರಿಮ್ ಮಾಡಿಬಿಟ್ಟು ಕೊಟ್ಟರೆ ಒಂದು ಪೀಸಿಗೆ 1.5 ರೂಪಾಯಿ ಆ ಥರ ಕೊಡ್ತಾರೆ ಇಲ್ಲಿ. ಸೊ ಫ್ರೀಯಾಗಿ ಕೂತಿರ್ತೀವಲ್ವ, ಏನಾದ್ರು ಒಂದು ಮಾಡ್ಬೋದು. ಒಂದು ಸ್ವಲ್ಪ ದುಡ್ಡು ಬಂದರೆ ಏನಕ್ಕಾದ್ರೂ ನಮ್ಮ ಖರ್ಚಿಗೆ ಆಗುತ್ತಲ್ವ. ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ. ನನ್ನ ಫ್ರೀ ಟೈಮ್ ರೊಟೀನ್ ಬಂದು ಇದು. ಅದ್ರ ಜೊತೆಗೆ ಏನಾದ್ರು ಸ್ಟಿಚಿಂಗ್ ಮಾಡೋದಿದ್ರೆ ಸ್ಟಿಚಿಂಗ್ ಮಾಡ್ಕೊಳ್ತೀನಿ. ನಿಮಗೆ ಗೊತ್ತಿದೆ ನಂದು ಬ್ಲೌಸ್ ಮತ್ತು ಡ್ರೆಸ್ಸಸ್ ಎಲ್ಲ ಆಲ್ಮೋಸ್ಟ್ ನಂದು ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಅದ್ರ ಜೊತೆಗೆ ಫ್ರೀಯಾಗಿದ್ದಾಗ ಈ ಕೆಲಸ ಕೂಡ ಮಾಡ್ತೀನಿ. ಈಗ ಅವನು ಹೋಮ್ವರ್ಕ್ ಬರ್ಕೊಳ್ತಾ ಇದ್ದಾನೆ. ನಾನು ಅವನು ಬರೆಯೋಷ್ಟರಲ್ಲಿ ಇದನ್ನು ಎಷ್ಟಾಗುತ್ತೆ ಅಷ್ಟು ಮಾಡಿಬಿಟ್ಟು ಸೊ ಆಮೇಲೆ ನಾನು ಸ್ವಲ್ಪ ಕೂಡ ರೆಸ್ಟ್ ಮಾಡ್ತೀನಿ. ಯಾಕೆಂದರೆ ನಮಗೂ ಸ್ವಲ್ಪ ರೆಸ್ಟ್ ಬೇಕಿರುತ್ತೆ ಅಲ್ವಾ. ಸಂಜೆ ಆದಮೇಲೆ ಮತ್ತೆ ಅಡುಗೆ ಅಂತೆ, ಕಾಫಿ ಅಂತೆ, ಪೂಜೆ, ಮತ್ತೆ ರೊಟೀನ್ ಸ್ಟಾರ್ಟ್ ಆಗೇ ಆಗುತ್ತೆ. ಅದೊಂದು ಮುಗಿಯೋದ ಕತೆ ಏನಿದೆ, ಅದು ರೊಟೀನ್ ಅನ್ನೋದೊಂದು ಮುಗಿಯೋದ ಕತೆ ಅದು. ಸೊ ಸಂಜೆ ಆದಮೇಲೆ ನಾನು ಈಗ ಅವನು ಹೋಮ್ವರ್ಕ್ ಬರಿತಾ ಇದ್ದಾನೆ, ಅಲ್ಲಿವರೆಗೂ ನಾನು ಇದನ್ನು ಮಾಡ್ತಾ ಇರ್ತೀನಿ. ಸೊ ಅವ್ನು ಫಿನಿಶ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅದ್ರ ಜೊತೆಗೆ ಇವತ್ತೊಂದು ಮೇನ್ ಏನಂತ ಹೇಳಿದ್ರೆ, ಸೊ ನಮ್ಮ ಹೆಲ್ತ್ ಬಗ್ಗೆ ನಾವೇ ಒಂದು ಲೇಜಿನೆಸ್ ಆಗಿಬಿಟ್ಟಿದ್ದೀನಿ ಅಂತ ಅನಿಸ್ತದೆ ನನಗೆ, ಎಸ್ಪೆಷಲಿ ನನ್ನ ಹೇರ್ಸ್ ಹೆಲ್ತ್ ಬಗ್ಗೆ. ಸೊ ಅಲ್ಲಿದ್ದಾಗ ಆಯಿಲೆಲ್ಲ ಏರ್ ಆಯಿಲೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದೆ. ಸೊ
ಚೆನ್ನಾಗಿತ್ತು ನನ್ನ ಕೂದಲು. ಬಟ್ ಇಲ್ಲಿ ಬಂದಮೇಲೆ ನೀರು ಚೇಂಜ್ ಆಯಿತು. ಸೊ ಅದೇ ಏನು ರೀಸನ್ ಅಂತ ಗೊತ್ತಿಲ್ಲ. ಜೊತೆಗೆ ನಾನು ಕೂಡ ಅದನ್ನು ಕೇರ್ ಮಾಡೋದನ್ನು ಕಮ್ಮಿ ಮಾಡಿಬಿಟ್ಟೆ ಇಲ್ಲಿ ಬಂದಮೇಲೆ. ಸೊ ನನ್ನ ಕೆಲಸ ಅದು ಇದು ಅಂದ್ಕೊಂಡು ಹೇರ್ ಆಯಿಲಿಂಗ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ನಾನು ಆಲ್ಮೋಸ್ಟು. ಈ ಮಂತಲ್ಲಂತೂ ಕಂಟಿನ್ಯೂಸ್ ಆಗಿ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು, ಮತ್ತು ಲಾಸ್ಟ್ ಮಂತು ಅಷ್ಟೇ ತುಂಬ ಅಂದರೆ ವೀಕ್ಲಿ ಒನ್ಸ್ ಆಗಿಬಿಟ್ಟಿದೆ ನಾನು ಹೇರ್ ಆಯಿಲಿಂಗ್ ಎಲ್ಲ ಮಾಡೋದು. ಸೊ ಅದಕ್ಕೆ ಸೀರಿಯಸ್ ಆಗಿ ಏನಾದರೂ ಮಾಡಿ ನನ್ನ ಹೇರ್ನ ಗ್ರೋತ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇವತ್ತೊಂದು ಆಯಿಲ್ನ ನನ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ತೀನಿ. ಸೊ ಅದು ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ತೀನಿ. ನನ್ನ ಹೇರ್ಸ್ನ ನೋಡ್ತಾ ಇದ್ರೆ ಯಾಕಪ್ಪ ನಾನು ಇಷ್ಟೊಂದು ಲೇಸಿ ಆಗಿಬಿಟ್ಟಿದ್ದೀನಿ ಅನಿಸ್ತಾ ಇದೆ ನನಗೇನೆ. ನನ್ನ ಹೇರ್ ಹೆಲ್ತ್ ಬಗ್ಗೆನೇ ನಾನು ಎಷ್ಟು ಲೇಸಿ ಆಗಿಬಿಟ್ಟಿದ್ದೀನಿ. ಸೊ ಅದಕ್ಕೆ ಇವತ್ತೇನಾದರೂ ಆಗಲಿ ಅದು ಆಯಿಲ್ನ ರೆಡಿ ಮಾಡಿಕೊಂಡು ಇನ್ನು ಮುಂದೆ ಆದರೂ ನನ್ನ ಹೇರ್ಸ್ನ ಚೆನ್ನಾಗಿ ನಾನು ನೋಡಿಕೊಂಡು ಹೆಲ್ತಿಯಾಗಿ ಅದನ್ನು ಬೆಳೆಸಬೇಕು ಅಂತ ನನ್ನ ಆಸೆ ಇದೆ. ಸೊ ನೋಡೋಣ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಆಯಿಲ್ ಪ್ರಿಪೇರ್ ಮಾಡೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈವ್ನಿಂಗ್ ಮಾಡ್ತೀನಿ ಅದನ್ನು. ಈವ್ನಿಂಗ್ ನಾನು ನಿಮಗೆ ಸಿಗ್ತೀನಿ ಎಲ್ಲರಿಗೂ ಅಲ್ಲಿ. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಈವ್ನಿಂಗ್ ಸಿಗ್ತೀನಿ ಎಲ್ಲ ಆದಮೇಲೆ ಅಂತಿದೆ. ಪೂಜೆ ಕೂಡ ಆಯಿತು, ಕಾಫಿ ಎಲ್ಲ ಆಯಿತು. ಸೊ ಈಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀವಿ. ಏನು ಅಂತಂದರೆ ಇವಾಗ ನುಗ್ಗೆಕಾಯಿ ಸಾಂಬಾರು ಮಾಡ್ತೀನಿ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನುಗ್ಗೆಕಾಯಿ ಸಾಂಬಾರನ್ನ. ಸೊ ಅದಾದಮೇಲೆ ಆಯಿಲ್ ಪ್ರಿಪ್ರೇಷನ್ ಮಾಡ್ತೀನಿ ಅಂತ ಹೇಳಿದೆ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕಾಫಿ ಎಲ್ಲ ಆಯಿತು. ಸೊ ನನ್ನ ಮಗನಿಗೆ ಲೈಟಾಗಿ ಕೆಮ್ಮು ಆಗಿಬಿಟ್ಟಿದೆ. ಮಳೆನಲ್ಲಿ ನೆಂದಾಗಿಂದ ಫುಲ್ಲು ಕೋಲ್ಡ್ ಆಗಿಬಿಟ್ಟು ಮನೆಯೆಲ್ಲ ಕೋಲ್ಡ್ ಆಗಿತ್ತು. ಸೊ ಇವಾಗ ನಿನ್ನೆಯಿಂದ ಸ್ವಲ್ಪ ಲೈಟಾಗಿ ಕೆಮ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ಅವನಿಗೆ ಶುಂಠಿ ಹಾಕ್ಬಿಟ್ಟು ಹಾಲನ್ನು ಕೂಡ ಮಾಡಿಕೊಟ್ಟಿದ್ದೆ. ಸೊ ಕುಡಿದ್ಬಿಟ್ಟು ಇವಾಗ ಕಟ್ಟಿಂಗ್ ಹೋಗಿದ್ದಾರೆ ಅಪ್ಪ ಮಗ ಇಬ್ಬರೂ. ಏನಂತ ಹೇಳಿದ್ರೆ ಸ್ಕೂಲು ಸ್ಟಾರ್ಟ್ ಆದಾಗಿಂದ ನಾವು ಕಟ್ಟಿಂಗ್ ಮಾಡಿಸಿರಲಿಲ್ಲ. ಸೊ ಸ್ಕೂಲಲ್ಲಿ ಹೇಳ್ತಾನೆ ಇದ್ರು ಕಟ್ಟಿಂಗ್ ಮಾಡಿಸಿ ಅಂತ ಹೇಳಿದ್ರು. ಈಗ ಕರ್ಕೊಂಡು ಹೋಗಿದ್ದಾರೆ ಕಟ್ಟಿಂಗ್ ಮಾಡಿಸೋದಕ್ಕೆ ಅಂತೇಳಿ. ಸೊ ಕೆಮ್ಮಿದೆ, ಸ್ನಾನ ಮಾಡಿಸ್ಬೇಕು ನೈಟ್ ಟೈಮು. ನೋಡೋಣ ಆದಷ್ಟು ಬೇಗ ತಲೆಯೆಲ್ಲ ನೀಟಾಗಿ ಒರೆಸಿದ್ರೆ ಇದಾಗ್ಬೋದು. ಚೆನ್ನಾಗಿ ವಿಕ್ಸ್ ಎಲ್ಲ ಹಚ್ಬಿಟ್ಟು ಮಲಗಿಸ್ತೀನಿ. ಮತ್ತು ಮಲಗೋಕ್ಕೂ ಮೊದಲು ಇನ್ನೊಂದು ಸಲ ಶುಂಠಿ ಮಾಡ್ಕೊಡ್ತೀನಿ, ಶುಂಠಿ ಹಾಲನ್ನು ಮಾಡ್ಕೊಡ್ತೀನಿ. ಸೊ ಬನ್ನಿ ಇವಾಗ ಬೇಗ ಬೇಗ ಅಡುಗೆ ಮಾಡಿಬಿಡೋಣ. ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ. ಅಡುಗೆ ಎಲ್ಲ ಆದಮೇಲೆ ನಾನು ಬ್ಯಾಕ್ ಟು ಬ್ಯಾಕ್ ಹಾಗೆ ಆಯಿಲ್ ಪ್ರಿಪ್ರೇಷನ್ ಕೂಡ ನಾನು ಹೇಗೆ ಮಾಡ್ಕೊಳ್ತೀನಿ, ಏನೇನು ಹಾಕ್ತೀನಿ, ಇಂಗ್ರೀಡಿಯೆಂಟ್ಸ್ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಸೊ ಬರೀ ಬೇಗ ಈಗ ಸ್ಟಾರ್ಟ್ ಮಾಡೋಣ. ಸಾಂಬಾರನ್ನ ನಾನಿಲ್ಲಿ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ, ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಮೊದಲಿಗೆ 1 ಕಪ್ ಮತ್ತು ಸ್ವಲ್ಪ ಅಷ್ಟು ಬೇಳೆ ಹಾಕ್ಕೊಂಡು ಬೇಳೆನ ತೊಳ್ಕೊಳ್ತಾ ಇದ್ದೀನಿ. ಅದಾದಮೇಲೆ 3 ಹೆಚ್ಚಿಟ್ಕೊಂಡಿರೋವಂಥ ಟೊಮೊಟೊ ಮತ್ತು 1 ಅರ್ಧ ಈರುಳ್ಳಿನ ಹೆಚ್ಚಿಟ್ಕೊಂಡು ಅದ್ರ ಜೊತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಹಾಕೋವಂಥ ತರಕಾರಿ ನಾನು ಹಾಕೋದು ಇದಕ್ಕೆ ಆಲೂಗೆಡ್ಡೆ, ಬದನೆಕಾಯಿ. ಸೊ ಅದನ್ನು ಕೂಡ ಕಟ್ ಮಾಡಿ ನಾನು ಇದಕ್ಕೆ ಎಲ್ಲ ಸೇರಿಸ್ಕೊಂಡಾದ್ಮೇಲೆ ಕುಕ್ಕರ್ನ 2 ವಿಷಲ್ ಕೂಗಿಸ್ಕೊಳ್ತೀನಿ. ಸೊ ಅದಾದಮೇಲೆ ಪಕ್ಕದಲ್ಲಿ ಒಂದು ಚಿಕ್ಕ ಪಾತ್ರೆಯಲ್ಲಿ ನಾನು ನುಗ್ಗೆಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಅದಕ್ಕೆ ಮಿಕ್ಸ್ ಮಾಡ್ತೀನಿ. ನಾನು ಬೇಳೆಗೂ ಕೂಡ ಸ್ವಲ್ಪ ಉಪ್ಪು ಹಾಕಿದೆ. ಸೊ ನೋಡಿಕೊಂಡು ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಬೇಕು. ನುಗ್ಗೆಕಾಯಿನ ಸಪ್ರೇಟಾಗಿ ಬೇಯಿಸ್ಕೋಬೇಕು. ಕುಕ್ಕರ್ ಜೊತೆ ಹಾಕಿದ್ರೆ ಮೊಸರಾಗೋ ಚಾನ್ಸಸ್ ಇರುತ್ತೆ. ಸೊ ಅದರದ್ದು ಎಕ್ಸ್ಪೀರಿಯೆನ್ಸ್ ಕೂಡ ನನಗೆ ಆಗಿದೆ. ಅದಾದಮೇಲೆ ಬೇಳೆ ಕೂಡ ಬೆಂದಿತ್ತು. ಅದರ ವಿಷಯನ ತೆಗೆದುಬಿಟ್ಟು ನಾನೇನು ನುಗ್ಗೆಕಾಯಿನ ಬೇಯಿಸ್ಕೊಂಡಿದ್ದೀನಿ ಅದನ್ನು ಕೂಡ ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸಾರಿಗೆ ಒಗ್ಗರಣೆ ಕೊಡಬೇಕಲ್ವ, ಅದಕ್ಕೋಸ್ಕರ ನಾನೇನು ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೆ. ಎಣ್ಣೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಸೊ ಕರಿಬೇವು ಮತ್ತು ಈರುಳ್ಳಿ ಹಾಕಿ ನಾನು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಸಾಂಬಾರಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಸೇರಿಸಿ ಒಂದು 10 ಮಿನಿಟ್ಸ್ ಅಂದರೆ ಒಂದು ಕುದಿ ಬರೋವರೆಗೂ ಅದನ್ನು ಬೇಯಿಸ್ಕೊಳ್ತೀನಿ. ಮೊದಲೇ ಅದೆಲ್ಲ ಬೆಂದಿರೋದ್ರಿಂದ ಸೊ ನಾವೇನು ಪುಡಿ ಹಾಕಿದ್ದೀವಿ ಅದು ಬೇಯಬೇಕು ಅಷ್ಟೇ. ಅದಾದಮೇಲೂ ಕೂಡ ನಾನು ಆಯಿಲ್ ಪ್ರಿಪ್ರೇಷನ್ನ ಹಾಗೆ ಸ್ಟಾರ್ಟ್ ಮಾಡಿದೆ. ಸೊ ಆಯಿಲ್ ಪ್ರಿಪ್ರೇಷನ್ಗೆ ನಾನು ಇಲ್ಲಿ ಒಂದು 100 ml ಅಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ.
100 ml ಕೊಬ್ಬರಿ ಎಣ್ಣೆಗೆ ನಾನಿಲ್ಲಿ ಒಂದು 50 ml ಅಷ್ಟು ಹರಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಬಂದು ಯುಗಾದಿ ಹಬ್ಬಕ್ಕೆ ಅಂತ ಹೇಳಿ ತೊಗೊಂಡು ಬಂದಿದ್ದು, ಹಾಗೆ ಇತ್ತು, ಸ್ವಲ್ಪ ಯೂಸ್ ಮಾಡಿ ಹಾಗೆ ಇಟ್ಟಿದ್ವಿ, ಅದನ್ನು ತೊಗೊಳ್ತಾ ಇದ್ದೀನಿ. ಅದಾದಮೇಲೆ ಮೆಂತ್ಯನ ನಾನು ಕುಟ್ಟಿ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಕರಿಬೇವು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕಿದ್ಮೇಲೆ ಒಂದು 10 ನಿಮಿಷ ಲೋ ಫ್ಲೇಮ್ನಲ್ಲಿ ನಾನು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಅಂದರೆ ತುಂಬ ಹೈ ಫ್ಲೇಮ್ನಲ್ಲಿ ಮಾಡ್ಕೊಳ್ತಾ ಇಲ್ಲ, ಲೋ ಫ್ಲೇಮ್ನಲ್ಲೇ ಅದು ಏನು ನೊರೆ ಬರ್ತಾಯಿದೆ ಅದೆಲ್ಲ ಕಮ್ಮಿ ಆಗೋವರೆಗೂ ಅದನ್ನು ಬೇಯಿಸ್ಕೊಂಡಿದ್ದೀನಿ ಎಣ್ಣೆ ಒಳಗಡೆ ಹಾಕಿ. ನೋಡಿ ನನ್ನ ಮಗನ ಕಟ್ಟಿಂಗ್ ಹೆಂಗೆ ಮಾಡಿಸ್ಕೊಂಡು ಬಂದಿದ್ದಾನೆ. ಕತ್ತೆತ್ತು ಫುಲ್ ಕಟ್ಟಿಂಗ್ ಮಾಡಿಸೋದು ಬಿಟ್ಬಿಟ್ಟು ಮುಂದೆ ಎಲ್ಲ ನೋಡಿ ಹೆಂಗೆ ಪುಕ್ಕ ಪುಕ್ಕ ಊಟ ಕೂತ್ಕೊಂಡಿದ್ದಾನೆ. ಟಿ ವಿ ಬೇಕು. ಇವರು ಊಟ ಇಟ್ಕೊಂಡು ಬರಿತಾ ಇದ್ದಾರೆ ಮೀಟಿಂಗ್ ಪೇಪರ್ನ. ಊಟ ಮಾಡಿ ಬರೀರಿ. ಸೊ ನೋಡಿರಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ಸಾಂಬಾರು ಮಾಡಿದೆ ಅಂಥೇಳಿ. ನಾನು ಮಾಡೋದು ಅದೇ ಥರ ನುಗ್ಗೆಕಾಯಿ ಸಾಂಬಾರು. ಸೊ ಎಲ್ಲರಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟು ಎಲ್ಲರೂ ಅವ್ರ ಮನೆಯಲ್ಲಿ ಮಾಡ್ತಾರೆ. ಎಲ್ಲರಿಗೂ ಗೊತ್ತಿರುತ್ತೆ ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಯಾವ ರೀತಿ ನಾನು ಆಯಿಲ್ನ ಪ್ರಿಪೇರ್ ಮಾಡಿದೆ ಅಂತ ಹೇಳಿ ಕೂಡ ನೋಡಿದ್ರಿ ನೀವು. ಹಾಕೋರು ಕೆಲವರು ಅದಕ್ಕೆ ಈರುಳ್ಳಿ ಹಾಕ್ತಾರೆ, ಜೊತೆಗೆ ಬಾದಾಮಿ ಎಣ್ಣೆನ ಕೂಡ ಆ್ಯಡ್ ಮಾಡ್ತಾರೆ, ಜೊತೆಗೆ ಏನು ದಾಸವಾಳದ ಎಲೆಗಳು ಮತ್ತು ದಾಸವಾಳದ ಹೂವು ಇದನ್ನೆಲ್ಲ ಹಾಕ್ತಾರೆ. ನಾನು ಕೂಡ ಹೇಳಿದ್ದೆ, ನಮ್ಮ ನೇಬರ್ ಹತ್ರ ಒಬ್ರ ಹತ್ರ ಇದೆ ದಾಸವಾಳದ ಹೂವು ಮತ್ತು ಎಲ್ಲ ಇತ್ತು ಅವ್ರ ಮನೆಯಲ್ಲಿ. ಅವ್ರು ಹೇಳಿದ್ದೆ ಕೊಡಿ ಅಂತೇಳಿ, ಅವರು ಮರ್ತ್ಬಿಟ್ಟೆಲ್ಲ ದೇವ್ರಿಗೆ ಮುಡಿಸ್ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಸೊ ನೋಡೋಣ, ನಾಳೆ ಏನಾದರೂ ಆಯಿತು ಅಂತ ಹೇಳಿದ್ರೆ ಅದು ಇನ್ನೂ 3 days ಹಾಗೆ ಬಿಟ್ಟಿರ್ತೀನಿ ಆಯಿಲ್ ಅದು. ಸೊ ಎಲ್ಲ ಅದು ಅಬ್ಸರ್ವ್ ಮಾಡಬೇಕಲ್ವ, ಅದಕ್ಕೆ ಅಷ್ಟರಲ್ಲಿ ಏನಾದ್ರು ಅವ್ರು ಕೊಟ್ಟರೆ ಅದನ್ನು ಕೂಡ ಅದ್ರ ಜೊತೆ ಹಾಕಿ ಹಾಗೆ 3 days ಹಾಗೆ ಬಿಡ್ತೀನಿ. ಹಾಗೂ ಕೂಡ ಅದರಲ್ಲಿ ಏನಿದೆ ಅದು ಅಂಶನ ಅದು ಹೀರ್ಕೊಳ್ಳುತ್ತೆ. ಸೊ ಇದಿಷ್ಟು ಆಯಿಲ್ ಪ್ರಿಪ್ರೇಷನ್ ಆಗಿತ್ತು. ನೋಡೋಣ, ಈಗಲಾದ್ರೂ ಒಂದು ಸ್ಟೆಪ್ ಮುಂದೆ ಹೋಗಿ ನನ್ನ ಹೇರ್ಸ್ನ ಬೆಳೆಸೋದಕ್ಕೆ ಏನೋ ನನ್ನ ಕಡೆಯಿಂದ ಒಂದು ಮಾಡೋಣ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಸೊ ಮುಖ್ಯವಾಗಿ ಬೇಕಾಗಿರೋದು ಕೂದಲದು ಲಕ್ಷಣನೇ. ಸೊ ಕೂದಲು ಒಂದು ಇದ್ಬಿಟ್ರೆ ಹೆಣ್ಮಕ್ಳು ಲಕ್ಷಣವಾಗಿ ಕಾಣ್ತಾರೆ. ಸೊ ಅದಕ್ಕೋಸ್ಕರ ನಾನು ಫಿಂಗರ್ ಕ್ರಾಸ್ ಮಾಡಿ ನಾನು ಇವಾಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಹೇರ್ಸ್ನ ಬೆಳೆಸಲೇಬೇಕು ಅಂತ ಹೇಳ್ಬಿಟ್ಟು. ನೋಡೋಣ ಹೇಗಾಗುತ್ತೆ ಏನಾಗುತ್ತೆ ಎಲ್ಲ. ನೀವು ನನ್ನ ವ್ಲಾಗಲ್ಲಿ ನೋಡ್ತಾನೆ ಇರ್ತೀರ ನಂದು ಹೇರ್ ಲೆಂತ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಯೂಸ್ ಮಾಡ್ತಾ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಕೂಡ ನೀವೇ ಅಬ್ಸರ್ವ್ ಮಾಡ್ತೀರಾ. ಸೊ ಎಲ್ಲ ರಿಸಲ್ಟ್ ಸಿಕ್ಕಿದ್ರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ ನೀವು. ಆದಷ್ಟು ಹೆಚ್ಚು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡ್ಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.